ಸುವರ್ಣ. ಸೌದತ್ತಿ ಎಲ್ಲವ ಮುಂಜಾನಿಂದ ಭಾಳ ಸುಸ್ತಾಗ್ಲಿಕ್ಕತ್ತದವ. ಗ್ಲೂಕೋಸರಿ ತಗೊಂಡು ಅಂದ್ರೆ ನಮ್ಮ ಯಜಮಾನ್ರು ಬೇರೆ ಮನೆಯಾಗಿಲ್ಲ. ಇವತ್ತು ಇಂಪಾರ್ಟೆಂಟ್ ಕೆಲಸ ಅದನ್ನ ಪ್ರಾಣಿ ಅಂತ ಆಫೀಸ್ಗೆ ಹೋಗ್ಯಾರ. ಪಾಪ ಅವ್ರಿಗೆ ಯಾಕೆ ಫೋನ್ ಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು. ಹಾಂ, ಅತ್ತಗಾನಿಗೆ ಫೋನ್ ಮಾಡೋನು. ಹಲೋ, ಈ ಮೀನಾ, ಎಂತ ಅವಸ್ಥೆ ಇದು? ಇಷ್ಟು ದಿವಸ ದಗಣೆ ದಗಣೆ ಅಂತ ಅರಬಾಯಿ ಹಾಕ್ತಿದ್ದವಳು ಈಗ ಪ್ರೀತಿಯಿಂದ ಮೀನಾ ಅಂತ ಕರೀತಿದ್ಯಾ? ಕೆಲಸ ಆಗ್ಬೇಕಂದ್ರೆ ಅತ್ತಿ ಕಾಲು ಹಿಡಿಬೇಕು, ಕತ್ತಿ ಕಾಲು ಹಿಡಿಬೇಕು. ಆ ವಿಷಯ ಎಲ್ಲ ಬಿಡ ಮೀನಾ. ಮುಂಜಾನಿಂದ ನನಗೆ ಭಾಳ ಸುಸ್ತಾಗ್ಲಿಕ್ಕತ್ತದ. ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಗ್ಲೂಕೋಸ್ ತಗೊಂಬರ್ತಿ? ಅಯ್ಯಯ್ಯೋ, ತಂದ್ಕೊಡ್ಬೋದಿತ್ತು ಮಾರೈತಿ. ಆದ್ರೆ ನಾನು ಮುಸುಂಟಿಗೆ ಕಡ್ಲೆ ಹಿಟ್ಟು ಹಚ್ಕೊಂಡಿದ್ದೇನಲ್ಲ. ಹೌದಾ, ಇರ್ಲಿ ಬಿಡು, ಬಾಯ್. ಇವಳಿಗೆ ಕೆಲಸ ಆಗ್ಬೇಕಾದ್ರೆ ಸೇಲೆ ಮಾಡಿಕೊಂಡು ಚಂದ ಮಾತಾಡ್ತಾಳೆ. ಗ್ಲೂಕೋಸ್ ತಂದು ಕೊಡ್ಬೇಕಂತೆ, ಗ್ಲೂಕೋಸ್. ನಾನೆಂತ ಕೆಲಸ ಇಲ್ಲದೆ ಕಿಲಿಂಜು ಹೊಡಿತಾ ಇದ್ದೇನಾ? ಹಲೋ ಮಂದ, ಮುಂಜಾನಿಂದ ನನಗೆ ಭಾಳ ಸುಸ್ತಾಗ್ಲಿಕ್ಕತ್ತದ. ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಗ್ಲೂಕೋಸ್ ತಗೊಂಬರ್ತಿ? ಗ್ಲೂಕೋಸ್ ಯಾಕಕ್ಕ? ನನ್ನ ಕ್ಲಿನಿಕ್ಗೆ ಬಾ, ನಾನೇ ಇಂಜೆಕ್ಷನ್ ಕೊಡ್ತೀನಿ. ಇಷ್ಟಕ್ಕೆಲ್ಲ ಇಂಜೆಕ್ಷನ್ ಯಾಕ? ಒಂದು ಗ್ಲೂಕೋಸ್ ತಂದು ಕೊಡು ಸಾಕು. ತಂದು ಕೊಡ್ಬೋದಿತ್ತಕ್ಕ, ಆದ್ರೆ ಏನ್ ಮಾಡೋದು, ಕ್ಲಿನಿಕ್ ತುಂಬಾ ಪೇಷಂಟ್ಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಏನಾತ? ಅದು ಕ್ಲಿನಿಕ್ ತುಂಬಾ ಪೇಷಂಟ್ಗಳು ಗಲಾಟೆ ಮಾಡ್ತಿದಾರಕ್ಕ. ಆಮೇಲೆ ಫೋನ್ ಮಾಡ್ತೀನಿ, ಇಡ್ತೀನಿ. ಸೌಂಡ ಕೇಳಿಸ್ವಲ್ತು, ಒದ್ರಾಡ್ಲಿಕ್ಕತ್ತಾರಂತ ಹೇಳ್ತಾ. ಹಲೋ ಮುಕುಂದ, ನನಗೊಂದು ಗ್ಲೂಕೋಸ್ ಬೇಕಾಗಿತ್ತು. ಬೇರೆ ಏರಿಯಾದಾಗಿದ್ದೀಯಾ? ಆಯ್ತು ಬಿಡು. MP ಅವರ, ನನಗೊಂದು ಗ್ಲೂಕೋಸ್ ಬೇಕಾಗಿತ್ತು ರೀ. ಏನ್ರಿ ಮದ್ವೆ ಬ್ರೋಕರ್ ಹತ್ರ ಇದ್ದೀರಿ? ಅಲ್ಲೇ ಇರ್ರಿ, ವಾಪಸ್ ಬರ್ಬೇಡ್ರಿ. ಮೀನಾತವ್ರ, ನನಗೊಂದು ಗ್ಲೂಕೋಸ್ ಬೇಕಾಗಿತ್ತು ರೀ. ಏನ್ರಿ ಫ್ಲವರ್ ಜೊತೆ ಕೋನ್ ಐಸ್ ಕ್ರೀಮ್ ತಿನ್ಲಿಕ್ಕತ್ತೀರ? ಏನ್ರಿ ಐಸ್ ಕ್ರೀಮ್ ಕರಗಿದ್ಮೇಲೆ ತಗೊಂಡ್ಬರ್ತೀರ? ನನಗೇನು ಬೇಕಾಗಿಲ್ರಿ, ಇಡ್ರಿ ಫೋನ್. ನಮ್ಮ ಒಟ್ಟಾರದವರು ಆರಾಮಿದ್ದಾಗ ಜೀನಿನ ಗೂಡು ನಾವಿಲ್ಲ ಅಂತ ಬಂದ್ಬಿಡ್ತಾರ. ಆದ್ರೆ ಆರಾಮ್ ತಪ್ಪಿದ್ಮೇಲೆ ಜೀನು ಕಚ್ಚಿದರೆ ನಾವಿಲ್ಲ ಅಂತಾರು. ನಿಮ್ಮೆಲ್ಲರ ಜನ್ಮಕ್ಕೆ ಬೆಂಕಿ ಹಾಕ. ಮೊದ್ಲು ಉಗ್ತದ ನಿಮಗ್ರಿ. ಮತ್ತಿನ್ನೇನ್ರಿ, ಒಂದ್ ಹೆಣ್ಮಗಳು ಸುಸ್ತಾಗಿ ಮನ್ಯಾಗ ಕುಂತ ಗ್ಲೂಕೋಸ್ ತಗೊಂಡು ಬರಪ್ಪ ಅಂತ ಹೇಳಿದ್ರೆ ಯಾರಿಗೂ ತಂದು ಕೊಡ್ಬೇಕನ್ನೋ ಮನಸ್ಸಿಲ್ಲಲ್ಲ. ನನಗೆ ತಂದು ಕೊಡ್ಬೇಕು ಅಂತ ಅನ್ನಿಸ್ತು ಕಣಮ್ಮ. ಏನ್ ಮಾಡೋದು, ಹಾಳ ಸುಸ್ತು. ನಾನು ಬ್ರೋಕರ್ ಜೊತೆ ಇದ್ದಾಗಲೇ ಬರ್ಬೇಕೆ? ಸಾಕ್ ಸುಮ್ನಿರಿ, ನಿಮ್ ನಾಟಕ ಎಲ್ಲ ನನಗೆ ಗೊತ್ತದರಿ. ತಂದು ಕೊಡ್ಬೇಕಾಗ್ತದ ಅಂತ ಹೇಳಿ ಬ್ರೋಕರ್ ಹತ್ರ ಇದನ್ನ ಸುಳ್ಳು ಹೇಳಿಕತ್ತೀರಿ. ಯಾಕೋ ಶೆಕೆ ಆಗ್ಲಿಕ್ಕತ್ತದ ಅಂತ ಹೊರಗ್ ಬಂದ್ರ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ ಹಾಡಾಡ್ಕೊತ ಗಿಡಕ್ಕೆ ನೀರ್ ಬಿಡ್ಲಿಕ್ಕತ್ತಿದ್ರಿ. ಇದು ಗೊತ್ತಾಗೋಯ್ತೆ. ಸುಸ್ತಾಗಿದ್ದವಳು ಯಾಕೆ ಓಡಾಡ್ತಿದ್ಲೋ ಏನೋ. ಸೆಕೆಯಾಗಿತ್ತಂತೆ. ಈ ತಗನೆ ಮಾರಿ ಕಡ್ಲಿ ಇಟ್ಟು ಹಚ್ಕೊಂಡ ನೀ ಅಂದ್ಲ. ನಾನು ನಾಟಿ ಔಷಧಿ ಕೇಳೋ ನೆಪದಾಗ ಬುರ್ಕ ಹಾಕೊಂಡ್ ಬಂದ್ ನೋಡಿದ್ರ ಮಾರಿ ಕಡ್ಲಿ ಇಟ್ಟನು ಇಲ್ಲ, ಗೋಧಿ ಇಟ್ಟನು ಇಲ್ಲ. ತಂದು ಕೊಟ್ಟಿಕ್ ಆಗ್ಲಿಲ್ಲ ಅಂದ್ರ ಆಗಂಗಿಲ್ಲ ಅಂತ ಹೇಳ್ಬೇಕ. ಅದಕ್ಕೆ ಸುಳ್ಳು ಹೇಳ್ಬೇಕು. ಅದೇ ಮತ್ತೆ ಸಾಚಾನ ಕ್ಲಿನಿಕ್ನಾಗ ಒಂದ್ ಪೇಷಂಟ್ ಇಲ್ದ ನೋಡ ಹೊಡಿಲಿಕ್ಕತ್ತಿದ್ದಿ, ಪೇಷಂಟ್ಗಳು ತುಂಬಿ ತೊಳಕ್ಲಿಕ್ಕತ್ತಾರಂತಿ. ಇಲ್ಲಕ್ಕ, ನನ್ ಕ್ಲಿನಿಕ್ ಅಲ್ಲಿ ತುಂಬಾ ಜನ ಪೇಷಂಟ್ಗಳಿದ್ರು. ಸಾಕ್ ಸುಮ್ನಿರ ಗಿಡ್ಡಿ. ಸಣ್ಣ ವಯಸ್ಸಿನಾಗ ನಾನು ಇಂಥ ನಾಟಕ ಬಾಳ ಆಡೇನಿ. ನಿಮ್ಗೆ ಯಾರಿಗೂ ಒಂಚೂರು ಮನುಷ್ಯತ್ವ ಅನ್ನೋದಿಲ್ಲ. ನಾನಂತೂ ಕರೆ ಹೇಳ್ತೇನ್ರಿ ರೇಣುಗವ್ರೆ, ನಾ ಈ ಏರಿಯಾದಾಗ ಇರ್ಲಿಲ್ರಿ. ಈ ಏರಿಯಾದಲ್ಲೇ ಇರ್ಲಿಲ್ವಂತೆ. ಇದ್ದ ಏರಿಯಾದಾಗ ಯಾವ ಕೆಲಸ ಇರ್ಲಿಲ್ಲ, ಇನ್ಯಾವ ಏರಿಯಾದಾಗ ಹೋಗಿ ಬಿದ್ದಿದ್ಯೋ? ನಾ ವಕೀಲರ ಬಟ್ಟಾಗ ಹೋಗಿದ್ದೀರಿ. ಯಾಕೆ ಆಸ್ತಿ ಬಗ್ಗೆ ಮಾತಾಡೋಕ? ಎಸ್ ಅಂತಿದೀ? ಗೊತ್ತಾದ್ಮೇಲೆ ಯಾಕೆ ಹೇಳ್ತಿ? ನಾನ್ ವೆಜಿಟಬಲ್ ಫ್ರೂಟ್. ಏನ್ ಲಾಂಗ್ವೇಜ್ ಅಂತ ಮಾತಾಡ್ತೀಯೋ? ನೋಡು, ವಕೀಲರ ಹತ್ರ ಅಲ್ಲ, ಜಡ್ಜ್ ಸಾಹೇಬ್ರ ಹತ್ರ ಹೋದ್ರು ನಾನ್ ನಯಾ ಪೈಸಾ ನಿನ್ಗೆ ಆಸ್ತಿ ಕೊಡಲ್ಲ. ಅದು ಮಾತುಕತೆ ಮುಗಿದ್ಮೇಲೆ ನೀ ಕೊಡ್ತೀವ ಬಿಡ್ತೀವಿ ಅನ್ನೋದು ಗೊತ್ತಾಗತ್ತೆ. ಹೋಗಲೇ, ನಾನ್ ಬದುಕಿರೋವರೆಗೂ ನಿನ್ಗೆ ಯಾವ ಆಸ್ತಿನೂ ಸಿಗಲ್ಲ. ಸಾಯಿಸ್ಬೇಕಂತ ನೀವು ಮನಸ್ಸಾಗೋಲ್ತು. ಏನೋ ಯೋಗ್ಯ, ಒಬ್ಬೊಬ್ಬನೇ ಮಾತಾಡ್ಕೋತಿದ್ಯಾ? ಅದೆಲ್ಲ ಈಗ ಯಾಕೆ ಅಂದೆ? ನಾನು ಅದನ್ನ ಹೇಳ್ಬೇಕು ಅನ್ಕೊಂಡೆ. ಅಬ್ಬಕ್ಕ, ಐ ಆಮ್ ರಿಯಲಿ ವೆರಿ ಸಾರಿ ಆಯ್ತಾ. ನಿಮಗ್ ಬಿಡ್ರಿ, ಫ್ಲವರ್ಗಳೇ ಪ್ರಪಂಚ. ಫ್ಲವರ್ ಒಂದಿದ್ರೆ ಸಾಕ.
ದಗನೆ ನೆಗದ್ ಬೀಳಿಕತ್ತಾಳ ಅಂದ್ರ ಬಾಯಾಗ ಒಂದ್ ಹನಿ ನೀರ್ ಬಿಡಂಗಿಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಇವಳು ಫೋನ್ ಮಾಡಿದಾಗ ನೀವು ಫ್ಲವರ್ ನೊಟ್ಟಿಗೆ ಇದ್ರ ಮಾರೇರೆ. ಹೌದಾದಗಣೆ, ಒಂದು ಫ್ಲವರ್ ನೊಟ್ಟಿಗೆ ಕೋಣೆ ಚಿಕನ್ ತಿಂತ ಇದ್ದೆ, ಇಲ್ಲದಿದ್ರೆ ನಾನು ಗ್ಲೂಕೋಸ್ ತಂದು ಕೊಡ್ತಿರ್ಲಿಲ್ವಾ? ಸಣ್ಣ ನೀರು ತುಂಬಾರೆ ಇನ್ನ ಪುನಃ ಕುಕ್ಕೆ ತುಂಬಾರೆ ಇನ್ನ ಕನ್ನಡ ಕನ್ನಡ ಪಿಲಿ ತುಂಬಾರೆ ಇನ್ನ ಫ್ಲವರ್ ಅನ್ನು ಏನೇನು ತುಂಬ ತುಂಬಾರೆ ದಾನೆ ಸೈಪರೆಯೇ ಕಟ್ಟಿಕೊಂಡಿರುವ ಬುಡದಿಯ ಮುಂದೆ ಫ್ಲವರ್ ನೊಟ್ಟಿಗೆ ಐಸ್ ಕ್ರೀಮ್ ತಿಂತಿದ್ದೆ ಅಂತ ಹೇಳ್ತೀರಾ? ಸಾಕ್ ಸುಮ್ನಿರಿ, ಎಲ್ಲಾರು ಒಂದ ತಕಡಿ ಹಾಕಿರೋ ಕಪ್ ಇದ್ದಂಗ, ಯಾವ್ದು ಹೆಚ್ಚಲ್ಲ ಯಾವ್ದು ಕಡಿಮೆ ಅಲ್ಲ. ಅದ ನನ್ನ ಯಜಮಾನ್ರಾಗಿದ್ರು ಯಾವ್ದ ಕೆಲ್ಸ ಇದ್ರು ಅದನ್ನ ಬಿಟ್ಟ ನನಗ್ ಗ್ಲೂಕೋಸ್ ತಂದು ಕೊಟ್ಟಿರೋರು. ಅದಕ್ಕ ಹೇಳೋದು ನಮ್ಮವ್ರ ಬ್ಯಾರ್ದವ್ರ. ಸುಮ್ನಿರವ್ವ, ನಮ್ಮ ಎದುರುಗಡೆನೆ ನಿನ್ ಗಂಡನ ಗುಣಗಾನ ಮಾಡಬೇಡ. ಆ ಮೈಲಾರಿ ಏನು ಅಂತ ನಮಗ್ ಗೊತ್ತಿಲ್ವೇ? ನೀನೇನಾದ್ರೂ ಅವನ ಹತ್ರ ಹೋಗಿ ಗ್ಲೂಕೋಸ್ ತಗೋ ಬನ್ನಿ ಇಂದಿದ್ರೆ ಇದಕ್ಕೆಲ್ಲ ಯಾಕೆ ರೊಕ್ಕ ಖರ್ಚು ಮಾಡ್ತೀಯೇ ಪ್ರಾಣಿ? ಮನೆಯಾಗ ಬಿಸಿನೀರಿಗೆ ಉಪ್ಪು ಸಕ್ಕರೆ ಹಾಕೊಂಡು ಕುಡಿಯಲ್ಲ ಅಂತಿದ್ದ. MP ಅವರ, ನಮ್ಮ ಯಜಮಾನ್ರು ಬ್ಯಾರೆ ವಿಷಯದಾಗ ಜಿಪ್ಪಣಿರ್ಬೋದ್ರಿ, ಆದ್ರ ನನ್ನ ಆರೋಗ್ಯದ ವಿಷಯದಾಗ ಹಂಗಲ್ರಿ. ನನಗೇನಾರ ಹೆಚ್ಚು ಕಡಿಮೆ ಆಗ್ಲಿಕ್ಕತ್ತದ ಅಂದ್ರ ಅವ್ರ ಪ್ರಾಣನ ಒತ್ತಿ ಇಟ್ಟು ನನ್ನ ಆರೋಗ್ಯದ ಸಂಬಂಧ ಖರ್ಚು ಮಾಡ್ತಾರ್ರಿ. ಅವ್ರಿಗೆ ನಾ ಅಂದ್ರ ಪ್ರಾಣ. ಅದಕ್ಕೆ ಮಾತಿಗೆ ಮುಂಚೆ ಏ ಪ್ರಾಣಿ ಅಂತ ಕರೆಯೋದು. ಏ ಗುಳವ, ಕರ್ದದ್ ನಾನ ಗಿಡ್ಡಿ. ಅವ್ರು ನನಗ್ ಪ್ರಾಣಿ ಅನ್ನೋದು ನನ್ನ ಮ್ಯಾಲಿರೋ ಪ್ರೀತಿಗೆ. ಸಾಕು ನಿಲ್ಲಿಸ, ಗಂಡನ ಬಗ್ಗೆ ಅದೆಷ್ಟು ಅಂತ ಕೊಚ್ಕೊಳ್ತೀಯಾ? ಏನ್ ಸೀಮೆಗಿಲ್ದಿರೋ ಗಂಡ ಹೆಂಡತಿ. ಇನ್ನ ನಿಮ್ಗತ್ತ ಡುಬಾಕೋರ್ ಗಂಡ ಅಂತೇನೆ. ಓ ಬಜ್ಜಿ ಬಂಗಾರಮ್ಮ, ಎಂತದ್ದು ನೀವು ನಮ್ಮನ್ನು ಡುಬಾಕೋರ್ ಅನ್ನೋದು? ಮತ್ತಿನ್ನೇನ್ರಿ, ಹೆಂಡತಿನ ದೇವ್ರ ಅನ್ಕೊಂಡಿರೋ ನಮ್ಮ ಯಜಮಾನ್ರ ಬಗ್ಗೆ ಮಾತಾಡಿದ್ರೆ ಹೆಂಗ್ ಹೊಟ್ಟಿ ಹೊರ್ಕೋತಾರ ನೋಡ್ರಿ. ಅವರಷ್ಟೇ ಅಲ್ಲ, ನಾನು ಕೂಡ ಅದೇ ಲಿಸ್ಟಿಗೆ ಸೇರಿದ್ದೇನೆ. ಅಲ್ಲ, ನಮ್ಮ ಲಾಟಿನ ಬುದ್ಧಿ ಅಂತೇಳಿ ನಮಗೆ ಗೊತ್ತಿಲ್ವಾ? ನಿಮಗೆ ಹುಷಾರಿಲ್ಲದಿದ್ದರೆ ಎಲ್ಲಿಯೋ 10 ರೂಪಾಯಿ ತಪ್ಪಿದ್ರೆ 20 ರೂಪಾಯಿ ಖರ್ಚು ಮಾಡುವವನು, ಅದು ಬಿಟ್ಟು 1000 ರೂಪಾಯಿ ಖರ್ಚು ಮಾಡುವ ವಂಶ ಒಂದು. 1000 ರೂಪಾಯಿ ಏನ್ರಿ, ನನ್ನ ಆರೋಗ್ಯ ಸಂಬಂಧ ಲಕ್ಷ ಗಟ್ಲೆ ಖರ್ಚು ಮಾಡ್ತಾರ್ರಿ. ಅದನ್ನ ನೀನ್ ಹೇಳ್ಕೋಬೇಕು ಅಷ್ಟೇ. ಎದ್ದಗನೆ ನಮ್ಮ ಯಜಮಾನ್ರ ನಿಮ್ ಯಜಮಾನ್ರ ಗತಿ ಅನ್ಕೊಂಡೇನ? ರೇಣುಕಮ್ಮ, ಒಂದ್ ಕೆಲಸ ಮಾಡೋಣ. ಏನ್ ಹೇಳ್ರಿ? ನಿನ್ ಗಂಡ ಮರಗುಳಿ ನಿನ್ನ ಎಷ್ಟ್ರ ಮಟ್ಟಿಗೆ ಇಷ್ಟಪಡ್ತಾನೆ ಅಂತ ಒಂದ್ಸರಿ ಎಳೆದು ಸುರಿದ್ ಬಿಡೋಣ. ಚೆಕ್ ಮಾಡ್ರಿ, ನಾ ಏನ್ ಸುಳ್ಳು ಹೇಳಂಗಿಲ್ಲ. ಹಾಗಾದ್ರೆ ರೇಣುಕವ್ವ, ಒಂದ್ ಕೆಲಸ ಮಾಡು. ನಿನ್ಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಮನೆಯಲ್ಲಿ ಒಂದ್ ಕಡೆ ದಬಾಕೊಂಡ್ಬಿಡು. ನಿನ್ ಗಂಡ ಮರಗುಳಿ ನಿನ್ನ ಇಷ್ಟ ಕಷ್ಟಗಳನ್ನ ಎಷ್ಟ್ರ ಮಟ್ಟಿಗೆ ನೆರವೇರಿಸ್ತಾನೆ ಅಂತ ಕಾದ್ ನೋಡೋಣ. ಆ ಟೈಮಲ್ಲಿ ಏನಾದ್ರೂ ಅವನು ಧಾರಾಳವಾಗಿ ಖರ್ಚು ಮಾಡಿದ್ರೆ ನಾನೇ ನಿನ್ಗೆ 50,000 ರೂಪಾಯಿ ಕೊಟ್ಬಿಡ್ತೀನಿ. 50,000 ರೂಪಾಯಿ ಕೊಡ್ತೀರಾ? ಮಲೆ ಮಾದೇಶ್ವರನ ಮೇಲೆ ಆಣೆ, ಎಲ್ರ ಮುಂದೆ ಮಾತು ಕೊಡ್ತಾ ಇದ್ದೀನಿ. ನೋಡವಾ, ನೀ ಹೇಳ್ತಿರೋ ಹಾಗೆ ಅವನೇನಾದ್ರೂ ಖರ್ಚು ಮಾಡಕ್ ಒಪ್ಕೊಳ್ದೆ ಇದ್ರೆ ನೀನು ಚಾಲೆಂಜ್ ಅಲ್ಲಿ ಸೋತಾಗೆ ನೀನೇನ್ ಕೊಡ್ತೀಯ ಅಂತ ಹೇಳು. 10,000 ರೂಪಾಯಿ ಕೊಡ್ತೇನ್ರಿ. ಚಾಲೆಂಜ್. ಒಂದ್ ನಿಮಿಷ ತಡ್ರೆ, ಕೈ ಬೆವ್ರಲಿಕ್ಕತ್ತದ. ಚಾಲೆಂಜ್. ರೇಣುಕವ್ವ, ಗೊತ್ತಿದೆಯಲ್ಲ, ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಗೊತ್ತದ ಬಿಡ್ರಿ, ಚಾಲೆಂಜ್ ಅಂದ್ಮೇಲೆ ಚಾಲೆಂಜ್. ಎಂತದಕ್ಕೆ ನಮ್ಮ ಲಾಟಿನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಲೇಟ್ ಆದ್ರೂ ಅವರೇನು ನಿಮ್ಮ ನಮ್ಮನೆ ಬೇರೆ ಕಡೆ ಹೋಗುದಿಲ್ಲ, ಸೀದಾ ಮನೆಗೆ ಬರ್ತಾರೆ. ನೀನಂತ ಅಜ್ಜಿ ಸುಂಕಿಯನ್ನ ಮಾತಾಡುದು ಬಿಟ್ರೆ ಉಳುಮುನ ನಮ್ಮನೆ ಒಕ್ಕುತ್ತಾ ಇರ್ತಿಯಲ್ಲ, ನನ್ನ ಮರ್ಯಾದೆ ನೆಲೆಯಲ್ಲಿ ಹರಾಜಾಗ್ತಿಯಲ್ಲ. ಗಂಡ ಅನ್ನೋ ಅನುಕಂಪ ಇಲ್ಲ ನಿನಗೆ? ಗಂಡನ್ ತರ ನಡ್ಕೊಂಡಿದ್ರೆ ತಾನೆ ಅನುಕಂಪ ತೋರ್ಸೋದಿಕ್ಕೆ. ಎಂತ ಮಾಡುದ ಕುಳ್ಳಿ, ಹೆಂಡತಿಯ ಜಾಗೆಯಲ್ಲಿ ನಿನ್ನಂತ ಗುಣವಂತ ಇಲ್ಲಲ್ಲನಾ? ಸನ್ನಿ ಮೀರ್ದು ಪಾರೆ ಇರ್ನ ಕುಜಲ ಸಾಲ್ದು ಪಾರೆ ಇರ್ನ ಮುಸುಂಟಗ ತೂಬೂರ್ರೆ ಇರ್ನ ಕೆಬಿ ತೋರ್ದು ಪಾರೆ ದಾನೆ ಸೈಪರಿ ಈ ರೇಂಚಿನ ಅಜ್ಜಿ ಕುಡುನ ಪಾತೆರ್ನು ನೀವು ಮನುಷ್ಯರ ಮಾರೇರೆ. ನಿಮ್ಗೆ ಮನುಷ್ಯತ್ವ ಅನ್ನೋದು ಇದೆಯಾ? ಯಾರಿಗೆ ಹೇಳಿದ್ದು? ಬೆಲ್ಚಪ್ಪನಿಗ? ನಿನ್ನ ಗಂಡ ಬಂದ ಕಣವ, ಬಿ ಸೀರಿಯಸ್. ಓಕೆ? ಸಿದ್ದಾರೂಢ, ನಮ್ಮ ಮನೆ ಮುಳಿಗೋತೋ ಯಪ್ಪ. ಏ ಮರಗುಳಿ, ಮನೆಗೆ ಬರ್ತಿದ್ದಾಗೆ ಈ ತರ ಯಾಕೋ ಮಾತಾಡ್ತಿದೀಯಾ? ಮತ್ತೇನೇನ್ರಿ, ಮನ್ಯಾಗ ಇಷ್ಟೊಂದು ಮಂದಿ ಇದ್ರಿ ಅಂದ್ರ ಎಷ್ಟು ಸಲ ಚಾ ಮಾಡ್ಕೊಂಡ್ ಕುಡ್ದಿರ್ತೀರಿ, ಎಷ್ಟು ಸಲ ಕಾಫಿ ಮಾಡ್ಕೊಂಡ್ ಕುಡ್ದಿರ್ತೀರಿ, ಅದಕ್ಕೆಲ್ಲ ಎಷ್ಟು ರೊಕ್ಕ ಖರ್ಚಾಗ್ತೈತಿ ಗೊತ್ತೇನ್ರಿ? ಇದಕ್ಕಿನ ಎಲ್ಲಿ ಹೋತು? ಏ ಪ್ರಾಣಿ, ಹಗಲೊತ್ತ ಯಾಕೆ ಹೊತ್ಕೊಂಡ್ ಮಲ್ಗಿಯ? ಯಾಕೆಲ್ಲರೂ ಹೊಯ್ಕೊಳಿಕತ್ತೀರಿ? ಲೇ ಮರಗುಳಿ, ಹೃದಯನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋ. ಬಿಪಿ ಅವ್ರ ವಿಷಯ ಏನು ಅಂತ ಗೊತ್ತಾದ್ರೆ BP ಬರೋದು ನಿನಗೆ. ನಾನ್ BP ಅಲ್ಲ ಕಣಯ್ಯ, MP. ಮದಪ್ಪಿ ಬಿಡ್ರಿ, ನನ್ನ ಹೃದಯನ ಯಾಕೆ ಗಟ್ಟಿ ಮಾಡ್ಕೋಬೇಕ್ರಿ? ಏನು ಅಂತ ಹೇಳು. ಹೇಳ್ದಿದ್ರ ಸಾಯ್ರಿ. ಪ್ರಾಣಿ, ಅದೇನಾಗಿದೆ ಅಂತ ನೀ ಹೇಳು. ಓ ಲಾಟಿನ್, ಎಂತದಕ್ಕ ಹಬ್ಬಕ್ಕ ನನ್ನ ಗಡಿ ಗಡಿ ಪ್ರಾಣಿ ಪ್ರಾಣಿ ಅಂತ ಹೇಳಿ ಕರೆದು ಚಿತ್ರಹಿಂಸೆ ಮಾಡ್ತೀಯ? ಅವರು ಮಾತಾಡುವ ಸಿಚುವೇಶನ್ ಅಲ್ಲಿ ಇಲ್ಲನಾ? ಏ ಸುಮಾರ, ನನ್ನ ಹೆಂಡತಿಗೆ ಅಂತದ್ದೇನಾಗಿದೆ? ಅದನ್ನು ಹೇಳಲಿಕ್ಕೆ, ನಿನ್ನ ಹತ್ರ ಹೇಳಲಿಕ್ಕೆ ಮನಸ್ಸಿಗೆ ತುಂಬಾ ಅರ್ಥ ಆಗ್ತದ. ನೀ ಹೇಳಿಲ್ಲ ಅಂದ್ರ ನನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತದ. ಲಗುನ ಬೊಗಳಿ ಸಾಯ್. ಈಗ ಮೊದಲ ಹಬ್ಬಕ್ಕ ಇನ್ನು ಇರುದು
ಕೇವಲ ಒಂದೇ ವಾರ ಅಂತ. ಅಂದ್ರ ಒಂದ್ ವಾರ ಆದ್ಮೇಲೆ ತವ್ರ ಮನೆಗೆ ಹೋಗ್ತೀನಿ ಅಂತ ಹಠ ಹಿಡ್ದಾವನ. ಅಯ್ಯೋ ಗುಜ್ಜು ಪುಟ್ಟ, ಹಬ್ಬಕ್ಕ ಒಂದು ವಾರ ಬಿಟ್ಟು ಹೋಗುದು ತವರಿಗೆ ಅಲ್ಲವ, ಸೌದತ್ತಿ ಅಲ್ಲವ್ವ. ಹಬ್ಬಕ್ಕ ಬದುಕಿರುವುದೇ ಇನ್ನು ಒಂದು ವಾರ ಅಂತ. ಏನ್ ಮಾತಾಡ್ಲಿಕ್ಕತ್ತಿಲಿ? ಹೌದು ಕಣ ಮೈಲಾರಿ, ಡಾಕ್ಟರ್ ತೋರಿಸ್ತು ರೇಣುಕವನ್ಗೆ ಯಾವ್ದೋ ಕಾಯಿಲೆ ಇದೆ ಅಂದ್ರು. ಯಾರಿಗ್ ಗುಳ್ಳವ? ಇಲ್ಲ ಕಣೋ, ಇವಳಗ್ ತೋರಿಸ್ತು, ಇವಳು ಏನು ಗೊತ್ತಾಗ್ಲಿಲ್ಲ. ಆಮೇಲೆ ಬೇರೆ ಡಾಕ್ಟರ್ಗೂ ತೋರಿಸ್ತು, ಅವ್ರಿಗೂ ಏನೋ ಗೊತ್ತಾಗ್ಲಿಲ್ಲ. ಆಮೇಲೆ ಅವರು ಉಸಿರಾಟನ ಅಳತೆ ಮಾಡಿ ಹೇಳಿದ್ರು, ಉಸಿರು ಒಂದ್ ವಾರಕ್ಕೆ ಸಾಕಾಗೋಷ್ಟು ಮಾತ್ರ ಇದೆ, ಆಮೇಲೆ ಖಾಲಿ ಆಗ್ಬಿಡುತ್ತೆ ಅಂದ್ರು. ನೀವ್ ಹೇಳಿಕತ್ತಿದ್ದೆಲ್ಲ ಕರೆ ಹೇಳ್ರಿ ಟೋಪಿ ಅವ್ರ. ನಿನ್ನ ಅಪ್ರಾಣೆ ಸತ್ಯ ಕಣಯ್ಯ. ಏ ಪ್ರಾಣಿ, ಯಾಕೆ ಹಿಂಗ್ ಮಾಡಿದ್ಯಾ? ಯಪ್ಪ ಸಿತಾರೂಢ, ಮುಂಜಾನೆ ಹೋಗ್ಬೇಕಾದ್ರೆ ಬರೀ ಸುಸ್ತಾಗೈತೆ ಅಂತ ಹೇಳಿದ್ದು, ವಾಪಸ್ ಬರೋದ್ರೊಳಗ ಇಂತ ಸುತ್ಯ. ಮೈಲಾರಪ್ಪನವ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ರೇಣುಕಕ್ಕಾಗೆ ಈ ಕಾಯಿಲೆ ಮೊದ್ಲೇ ಇತ್ತಂತೆ, ನಿಮಗೆ ಹೇಳಕ್ ಹೆದರ್ಕೊಂಡು ಹೇಳಿಲ್ವಂತೆ. ಏ ಪ್ರಾಣಿ, ಯಾಕೆ ಹಿಂಗ್ ಮಾಡಿದ್ಯಾ? ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಯಜ್ಜ, ಇಕ್ಕಿ ಜೊತೆ ನಾನು ಕರ್ಕೊಂಡ್ಬಿಡೋ ಯಪ್ಪ. ಮೈಲಾರಪ್ಪನವ್ರ ಆಗಿದ್ದಾಗಿ ಹೋಯ್ತು, ಸಮಾಧಾನ ಮಾಡ್ಕೊಡ್ರಿ. ರೇಣುಕರ್ ಇರೋದು ಇನ್ನು ಒಂದ ವಾರ, ಅವ್ನ ತಂದೆ ನೋಡ್ಕೊರಿ. ಯಪ್ಪ ಗುಲ್ಕಂದ, ದುಃಖದಾಗ ಬಡದ ಹಾಕಂಗಿಲ್ಲ ಅನ್ಕೋರಿ. ಗೊತ್ತಾಗ್ಬಿಡ್ಲೇ ಮುಕುಂದ, ಒಂದು ವಾರ ಚಂದಂಗ್ ನೋಡ್ಕೊಡ್ರಿ ಅನ್ಲಿಕತ್ತಿಯಲ್ಲ. ಯಾಕ ಇಷ್ಟ ದಿನ ನನ್ನ ಹೆಂಡತಿನ ಚಂದಂಗ್ ನೋಡ್ಕೊಂಡಿಲ್ಲ? ಲೇ ಮರ್ಗುಳಿ, ನನ್ ತಮ್ಮ ಹೇಳ್ತಿರೋದು ಆಗಲ್ಲ ಕಣಯ್ಯ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಗೊತ್ತೇನೋ, ರೇಣುಕವ್ವ ಇನ್ನೊಂದು ವಾರ ಇರ್ತಾಳೆ, ಅಷ್ಟರಲ್ಲಿ ಅವಳ ಆಸೆ ಆಕಾಂಕ್ಷೆ ಏನೇ ಇದ್ರು ಈಡೇರಿಸ್ಬಿಡಿ ಅಂದ್ರು. ಯಾಕ್ರಿ? ಖುಷಿಯಿಂದ ಸತ್ತು ಸ್ವರ್ಗ ಸೇರ್ಲಂತ. ಇಷ್ಟ ದಿನ ನಾಯ್ಕಿ ಹೇಳಿದಂಗೆ ಕೇಳ್ಕೊಂಡ್ ಬಂದಿನಲ್ಲ. ಆದ್ರೆ ಕೆಲವೊಂದು ಆಸೆಗಳನ್ನ ನಿಮ್ಮ ಒಟ್ಟಿಗೆ ಹೇಳ್ಕೊಳ್ಲಿಕ್ಕೆ ಆಗ್ಲಿಲ್ವಂತೆ ಮೈಲಾರಣ್ಣ. ಅದಕ್ಕೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಹೇಳಿದ್ಲು. ತಂಗ್ಯವ್ವ ಏನ್ ಹೇಳಿದ್ದವ? ಅದು ಪ್ರೇಮಿಗಳು ಒಟ್ಟಿಗೆ ನೋಡುವ ತಾಜ್ ಮಹಲ್ನ ಅವಳು ನಿಮ್ಮೊಟ್ಟಿಗೆ ನೋಡ್ಬೇಕಂತ ಆಸೆ ಪಟ್ಟಿದ್ದಂತೆ. ತಾಜ್ ಮಹಲ್ ಹೋಗ್ ಬರಕ್ ದುಡ್ಡು ಜಾಸ್ತಿ ಖರ್ಚಾಗತ್ತಲ್ವಾ, ಎಲ್ಲಿ ನಿಮ್ಮ ಹತ್ರ ಹೇಳಿದ್ರೆ ಬೈತೀರಾ ಅಂತ ಮನ್ಸಲ್ಲೇ ಇಟ್ಕೊಂಡಿದ್ಲಂತೆ. ಹೌದಾ? ಜೀವನದಲ್ಲಿ ಅಷ್ಟೊಂದು ಆಸೆಗಳನ್ನು ಇಟ್ಟುಕೊಂಡು ಸಾಯಬಾರ್ದ ಪಾಪ. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದು ಸರ್ತಿ ಅವರನ್ನು ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ತೀಯಲ್ಲ? ಹೋಗ್ತೇನಂತ ಕೇಳ್ತೀಯಲ್ಲೇ, ನನಗೆ ನನ್ನ ಈಗಿನಾಗಿಂತ ರೊಕ್ಕ ಮುಖ್ಯ ಅಲ್ಲ. ಈಗ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಬರ್ತೀನಿ. ಏನ್ರೋ ಇದು, ಕೇಸ್ ಎಲ್ಲ ಉಲ್ಟಾ ಆಗೋಯ್ತು. ನೋಡಿದ್ರೇನ್ರಿ, ನಮ್ಮ ಯಜಮಾನ್ರಿಗೆ ರೊಕ್ಕ ಮುಖ್ಯ ಅಲ್ಲ, ನನ್ನ ಪ್ರಾಣ ಮುಖ್ಯ. ಈಗಾರ ಚಾಲೆಂಜ್ನಾಗ ಸೋತ್ನೆ ತಪ್ಕೊಂಡು ರೊಕ್ಕ ಕೊಡ್ರಿ. ದುಡ್ಡು ಕೊಡ್ತೀನಿ ಕಣವ್ವ, ಆದ್ರೆ ಈಗಲ್ಲ. ಮತ್ತೆ ಆಗ್ರಾಕ್ ಹೋಗಿ ಸೂಪರ್ ಜೋಡಿಗಳಿಬ್ರು ತಾಜ್ ಮಹಲ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂತ ತೋರಿಸ್ತಿರಲ್ಲ ಆಗ. ಲೇ ಮೈಲಾರಿ, ಮಾತಾಡದೆ ಇರೋ ರೇಣುಕವನ್ನ ಪದೇ ಪದೇ ಯಾಕೋ ಮಾತಾಡಿಸ್ತೀಯ? ಹೋಗ್ ಕೆಲ್ಸ ಏನಾಯ್ತು? ಆರಾಗೆ ಟ್ರೈನ್ ಟಿಕೆಟ್ ಬುಕ್ ಐತೆ. ರೀ HP ಅವ್ರ, ಹೆವಿ ಪೊಲ್ಯೂಷನ್ ಅಲ್ಲ ಕಣಯ್ಯ, MP. ಮದಪ್ಪಿ ಬಿಡ್ರಿ. ಅದು ನಾ ಟಿಕೆಟ್ ತರ್ಬೇಕಂತ ಹೋಗಿದ್ದಲ್ರಿ, ಆಗ್ರಾಕಿನ 4 ದಿನ ಬಿಟ್ಟು ಟಿಕೆಟ್ ಸಿಗ್ತದಂತ್ರಿ. ಹೌದೇ? ಹೌದ್ರಿ, 4 ದಿನ ಬಿಟ್ಟು ಟಿಕೆಟ್ ತರ್ಬೇಕು ಅನ್ಕೊಂಡಿದ್ರಿ. ಆದ್ರೆ ಈಗ ಡಾಕ್ಟರ್ ಟೈಮ್ ಕೊಟ್ಟಿದ್ದು 1 ವಾರ ಅಷ್ಟೇ ಅಲ್ಲನ್ರಿ. ಆಮೇಲೆ ಟ್ರೈನ್ಯಾಗ ಹೋಗ್ಬೇಕಾದ್ರೆ ಟಿಕೆಟ್ ತಗೊಂಡ್ರಿ, ಅದಕ್ಕೆ ಬ್ಯಾಡ ಅಂತ ಬಿಟ್ಟು ಬನ್ರಿ. ಅಲ್ಲ ನಮ್ಮರ್ಲ, ಟ್ರೈನ್ ಟಿಕೆಟ್ ಸಿಕ್ಕದಿದ್ರೆ ಎಂತ ಆಯ್ತಾ? ಬಸ್ಸಿನಲ್ಲಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಏನು ಮಾತಾಡ್ತಿಲ್ಲ ಪಳಂಕ? ಈಗ ಇರೋ ಪರಿಸ್ಥಿತಿ ಒಳಗೆ ಬಸ್ನಾಗ ಜರ್ನಿ ಮಾಡ್ಲಿಕ್ಕೆ ಆಗ್ತದಾನೆ? ಆಹಾ, ಇದೇನ್ ಬುದ್ಧಿವಂತಿಕೆನೋ ಪ್ರೀತಿನೋ ಒಂದು ಗೊತ್ತಾಗ್ತಿಲ್ಲ. ಏ ಗುಳವ್ವ, ಇದು ಬುದ್ಧಿವಂತಿಕೆ ಅಲ್ಲ, ನನ್ನ ಪ್ರಾಣಿ ಮೇಲಿರೋ ಪ್ರೀತಿ. ಅದೇನು ಪ್ರೀತಿ ರೀ? ಇನ್ನು ಒಂದು ವಾರದಾಗ ರೇಣುಕಾ ಅವರು ಸಾಯ್ತಾರ ಅಂತೇಳಿ DOCT ಅವ್ರು ಹೇಳ್ಯಾರ. ಡಾಕ್ಟರ್ ಹೇಳಿದಾರೆ ಅಂತಿದ್ದಾನೆ. ಈ ಹೊತ್ನಾಗ ಅವ್ರ ಆಸೆನ ನೆರವೇರಿಸ್ಬೇಕಿಲ್ರಿ? ಯಪ್ಪ ಮೂರ್ಖಂದ, ಗೊತ್ತಾಗ್ಬಿಡ್ಲಿ. ಆಸೆ ಈಡೇರಿಸ್ಬೇಕಂತೇಳಿ 1 ವಾರದಾಗ ಸಾಯ್ಬೇಕಾಗಿರೋ ನನ್ನ ಹೆಂಡತಿನ 4 ದಿನದಾಗ ಸಾಯಿಸಂತೇನ್ಲಿ? ನೀ ಹೇಳೋದು ಕರೆಕ್ಟ್ ಕಣೋ, ಆದ್ರೆ ರೇಣುಕವನ್ನ ಆಸೆ ಈಡೇರಿಸ್ತಾ ಇದ್ರೆ ಅವಳ ಆತ್ಮ ಸ್ವರ್ಗ ಸೇರ್ಕೊಳ್ಳಲ್ಲ ಕಣಯ್ಯ. ಅಂತರ್ಪಿಶಾಚಿಯಾಗಿ ನೀನ್ ಹಿಂದೆ ಮುಂದೆ ಓಡಾಡ್ತಾ ಇರುತ್ತೆ. ಸುಮ್ನಿರಿಪ್ಪ, ಏನೇನಾರ ಹೇಳಿ ನಾನು ಹೆದರ್ಸ್ಲಿಕ್ಕೆ ಹೋಗ್ಬೇಡ್ರಿ. ಓಯ್, ಹೆದರಿಸುದಲ್ಲ ಮೈಲಾರಣ್ಣ, MP ಅವ್ರು ಹೇಳ್ತಿರೋದು ಸತ್ಯ. ರೇಣುಕಾ ತಾಜ್ ಮಹಲ್ ನೋಡ್ಬೇಕಂತ ಕಂಡಾಬಟ್ಟೆ ಆಸೆ ಪಟ್ಟಿದ್ದಂತೆ. ಈಗ ಅದನ್ನ ನೋಡ್ದೆ ಸತ್ರೆ ಅವಳ ಮನ್ಸಲ್ಲಿ ಆಸೆ ಆಗಿ ಉಳ್ಕೊಳ್ಳೋದಿಲ್ವಾ? ಹೌದ್ ತಂಗ್ಯವ್ವ, ಅದು ನನಗೂ ಗೊತ್ತದ. ನನ್ನ ಹೆಂಡತಿಗೆ ತಾಜ್ ಮಹಲ್ ತೋರ್ಸಕ ನಾ ಒಂದು ಐಡಿಯಾ ಮಾಡೀನಿ. ಅಲ್ಲ ಕಣಯ್ಯ, ಆಗ್ರಾಗೆ ಟಿಕೆಟೇ ಬುಕ್ ಮಾಡಿಲ್ಲ ಅಂತೀಯ, ಹೆಂಡತಿ ಆಸೆ ಪೂರೈಸಕ್ಕೆ ಏನೋ ಐಡಿಯಾ ಮಾಡಿದ್ದೀನಿ ಅಂತಿದೀಯ. ಏನಯ್ಯ ಇದೆಲ್ಲ? ಆಗ್ರಾ ಕರ್ಕೊಂಡು ಹೋಗಿ ತಾಜ್ ಮಹಲ್ ತೋರ್ಸ್ಲಿಲ್ಲ ಅಂದ್ರೆ ಏನಾತ್ರಿ? ನಾ ಮನ್ಯಾಗ ತೋರಿಸ್ತೀನಿ. ಹೌದಾ? ಹೇಗೆ? ಹೀಗೆ
ನೋಡ್ತಾ ಇದ್ದೀರಾ ಸುವರ್ಣ. ನಾನು ಹೇಳಿಲ್ವ ರೇಣುಕವ್ವ, ನಿನ್ನ ಗಂಡ ಮರುಗುಳಿ ಅಷ್ಟು ಸುಲಭವಾಗಿ ದುಡ್ಡು ಖರ್ಚು ಮಾಡೋದಿಲ್ಲ ಅಂತ. ಆದ್ರೆ ನೀನು ಅವನು ಟಿಕೆಟ್ ಬುಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಂದದ್ದಕ್ಕೆ ನೀವೆಲ್ಲ ಸೋಲೊಪ್ಕೊಳ್ಳಿ ಅಂದಲ್ಲ, ಈಗ ನೀನ್ ಸೋಲೊಪ್ಕೋತೀಯೇ. ಇಷ್ಟು ಲಗುನ ನಾ ಸೋಲ್ ಒಪ್ಕೊಳಂಗಿಲ್ರಿ MP ಅವ್ರ. ನಮ್ಮ ಯಜಮಾನ್ರಿಗೆ ನನ್ನ ಮ್ಯಾಲೆ ಪ್ರೀತಿ ಇದಕ್ಕ ಲೇಟಾಗಿ ಟಿಕೆಟ್ ಸಿಗ್ತಾವು, ಅದಕ್ಕೆ ಬ್ಯಾಡ್ ಅಂದದ್ದು. ಅಕಸ್ಮಾತ್ ನಾವು 15 ದಿನ ಟೈಮ್ ಕೊಟ್ಟಿದ್ರೆ ಟಿಕೆಟ್ ತರ್ತಿದ್ರಲ್ರಿ. ಅದೆಲ್ಲ ಬೋಗಸ್ ಬಿಡಿ ಪಂಜೆ. ನಿಮ್ಮ ಗಂಡನಿಗೆ ನಿಮ್ಮ ಮೇಲೆ ದುಡ್ಡಿಗಿಂತ ಜಾಸ್ತಿ ಪ್ರೀತಿ ಇರ್ತಿದ್ರೆ ಇಷ್ಟೊತ್ತಿಗೆ ಪ್ಲೇಟ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದ. ಈ ಮೀನಾಥವ್ರ, ಇಲ್ಲಿ ಫ್ಲೈಟ್ ಬಸ್ ಟ್ರೈನು ಮುಖ್ಯ ಅಲ್ರಿ. ನನ್ನ ಆರೋಗ್ಯ ಬರಬ್ಬರಿಲ್ಲ, ಜರ್ನಿ ಮಾಡಿದ್ರೆ ಏನ್ ತ್ರಾಸ ಆಗ್ತದ ಅಂತ ಹೇಳಿ ಟಿಕೆಟ್ ತಂದಿಲ್ಲ. ಈ ದೂರದ ಎಲ್ಲ ಬಿಟ್ಟ ಸಮೀಪ ಯಾವ್ದಾರ ಇದ್ರ ನೋಡ್ರಲ್ಲ. ಬಾಜುಕ ಕೃಷ್ಣ JRD ಏನದ ಸುತ್ತಾಡ್ಕೊಂಡ್ ಬರ್ರಿ. ಕೃಷ್ಣ ಗಾರ್ಡನ್ ಇದೆ, ಸುತ್ತಾಡ್ಕೊಂಡು ಬನ್ನಿ ಅಂತಿದ್ದಾನೆ. ಏ ಮಂಗ್ಯ, ನಿನ್ ಕೆಲಸ ನಾವ್ಯಾಕ್ ಮಾಡೋಣ? ಅಕ್ಕ, ಹತ್ರದ ಜಾಗ ಅಂದ್ರೆ ಕೋಟಿಲಿಂಗೇಶ್ವರಕ್ಕೋ ಸಾವಂದುರ್ಗಕ್ಕೋ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಹೇಗೆ? ಅಲ್ಲಿಗೆಲ್ಲೂ ಬೇಡ ಬಿಡು ಮಂದ. ರೇಣುಕವ್ವ ಎಲ್ಲೂ ಓಡಾಡೋದ್ ಬೇಡ, ಮನೆ ಒಳಗಡೆನೆ ಇದ್ಕೊಂಡು ಅವಳ ಆಸೆ ನೆರವೇರಿಸ್ಕೊಡು ಅಂತ ಒಂದು ಐಡಿಯಾ ನನ್ನ ಹತ್ರ ಇದೆ. ಐಸಾ ಮನೆಯ ಒಳಗಡೆಯ ಅಂತ ಚೀಪ್ ಅಂಡ್ ಬೆಸ್ಟ್ ಆಸೆ ಯಾವ್ದು ಅಂತ ಹೇಳ್ತೀರಾ ಮಾರೇರೆ? ವಿದ್ಯಾರ್ಥಿ ಭವನ್ ದೋಸೆ. ಓ ನಿಮ್ಮ ಹೆಣ ಎತ್ಲಿ, ಮತ್ತ್ಯಾಕ್ರಿ ಎಲ್ಲಾರು ಸಾವಿರ ಮನ್ಯಾಗ ಕುಂತಂಗ್ ಕುಂತೀರಿ? ಏನ್ ಮಾಡುದು, ನಿನ್ ಸ್ಥಿತಿ ನೆನ್ಸ್ಕೊಂಡ್ರೆ ಅಲ್ಲ, ನಿನ್ ಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಕಣಯ್ಯ. ಏನು ಮಾಡುದ್ರಿ? ಆ ಸಿದ್ಧಾರ್ ಹುಡುಗ ನನ್ನ ಮೇಲೆ ಎಂತ ಸಿಟ್ಟಿತ್ತೇನು, ಎಷ್ಟ್ ಲಗುಣ ನನ್ನ ಹೆಂಡತಿ ನನ್ನಿಂದ ದೂರ ಮಾಡ್ಲಿಕ್ಕತ್ತೇಳ. ಮೈಲಾರಪ್ಪನವ್ರೆ, ಹೇಳದ್ ಮರೆತ್ ಬಿಟ್ಟಿದ್ದೆ. ಮೈಲಾರಪ್ಪನವ್ರು ಅನ್ನೋದ ಅದ್ ಹೇಳದ್ನಲ್ಲ ರೀ, ಮತ್ತೇನ್ ಹೇಳಗುಳವ? ರೇಣುಕಾಕಾಗೆ ಇನ್ನೊಂದು ಚಿಕ್ಕ ಆಸೆ ಇತ್ತು, ಅದನ್ನ ನಿಮ್ಮ ಹತ್ರ ಹೇಳಕ್ ಮರ್ತು ಹೋಗ್ಬಿಟ್ಟಿದ್ದೆ. ಚಿಕ್ಕ ಆಸೆನ? ಏನವದು? ಜಾಸ್ತಿ ಮಾತಾಡಿ ಸ್ಟ್ರೇನ್ ಮಾಡಿಕೊಳ್ಬೇಡ ಕುಳ್ಳಿ, ನಾನು ಹೇಳ್ತೀನಿ. ಅಲ್ಲ ನಮ್ಮರ್ಲ, ಮದುವೆ ಆದಾಗಿನಿಂದ ಇವತ್ತಿನವರೆಗೂ ನೀನು ಹಬ್ಬಕ್ಕನನ್ನು ಗಾಂಧಿ ಬಜಾರಿಗೆ ಕರ್ಕೊಂಡೇ ಹೋಗ್ಲಿಲ್ಲ ಅಂತೆ. ಹೌದಾ? ನೆನಪಿಲ್ಲ ಬಿಡ್ಲಿ, ಅದಕ್ಕೆ ನಾನು ನೆನಪಿಸಿದ್ದು. ಈಗೇನ ಆಕಿನ ಗಾಂಧಿ ಬಜಾರ್ ಕರ್ಕೊಂಡೋಗಿ ಸುತ್ತಾಡ್ಸ್ಬೇಕ? ಆಸೆ ಅದಲ್ರಿ ಮೈಲಾರಪ್ಪನವ್ರ. ಮತ್ತಿನ್ನೇಲಿ ಗಾಂಧಿ ಬಜಾರ್ನಾಗೆ ವಿದ್ಯಾರ್ಥಿ ಭವನ ಒಳಗ ಒಂದು ದೋಸೆ ತಿನ್ನೋ ಆಸೆ. ಒಂದ್ ದಾಸಿ ತಿನ್ನಾಕ ನಾವ್ ಇಬ್ರೇ ಯಾಕೆ ಹೋಗ್ಬೇಕ್ಲಿ? ಎಲ್ಲಾರು ತಿನ್ನು ತಗೋರಿ. ಪಿಪಿ ಅವ್ರ ಪಾಂಚಾಲಿ ಎಲ್ಲ ಕಣಯ್ಯ MP. ಅವ್ರ ಬಿಡ್ರಿ, ಅವ್ರಿಗೆ ಫೋನ್ ಮಾಡಿ ದಾಸಿ ತರ್ಲಿಕ್ಕೆ ಹೇಳ್ರಲ್ಲ. ಯಾಕಪ್ಪ, ನಿನ್ ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ವೇ? ಹೋಗಿರಿ ಮಾರಿಗೆ, ನನ್ನ ಕಡೆ ಕರೆನ್ಸಿ ಇಲ್ಲದಕ್ಕ ನಿಮಗ್ ಮಾಡಕ್ ಹೇಳಿದ್ರಿ. ಹಲೋ, ವಿದ್ಯಾರ್ಥಿ ಭವನೇ. ಸಾರಿ ಸಾರಿ ಸಾರಿ. ಓಯ್, ಎಂತದಕ್ಕೆ ಬಂದ್ ಮಾಡಿದ್ದು ಮಾರೇರೆ? ವಿದ್ಯಾರ್ಥಿ ಭವನ್ ಫೋನ್ ಮಾಡಕ್ ಹೋಗಿ ವಿದ್ಯಾರ್ಥಿ ನಿಲಯ ಕೊಂಡೋಯ್ತು ಕಣವ. ಹಲೋ, ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನೇ. ನಾನು MPLS ಮರ್ಯಾದಾ ಪುರುಷೋತ್ತಮ ಮಾತಾಡ್ತಿರೋದು. ಮಾತಾಡಿ ಮಾತಾಡಿ, ಫ್ರೀ ಆಗಿದ್ದೇನೆ. ಅವರು ಇದೇ ಮಾತಂದ್ರು. ಸರ್ ಹಾಗೆಲ್ಲ ಅನ್ಬೇಡಿ ಸರ್. ಏನಾಯ್ತು ಅಂದ್ರೆ, ಓಕೆ ಹಾಗೆ ಮಾಡಿ. ಓ ಆಂಡ್ರಿ ಒಳಂಗ ಎಂತದಂದು ಹಾಗೆ ಮಾಡಿ ಹಾಗೆ ಮಾಡಿ. ಅದು ದೋಸೆಗೆ ಬೆಣ್ಣೆ ಖಾಲಿ ಆಗೋಗಿದೆಯಂತೆ. ಬೆಣ್ಣೆ ಬಂದ್ಮೇಲೆ ದೋಸೆ ಕಳಿಸ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು. ಹಾಗೆ ಮಾಡಿ ಅಂದೆ. ಬೆಣ್ಣೆ ಇಲ್ಲ ಅಂದ್ರೆ ಏನಾತ್ರಿ? ಎಣ್ಣೆ ಹಾಕಿ ಮಾಡಿ ಕೊಡಂತ ಹೇಳ್ರಲ್ಲ. ಆಗ ರೇಣುಕವನ ಬೆಣ್ಣೆ ಆಸೆ ಹಾಗೆ ಉಳ್ಕೊಳ್ಳಲ್ವೇ? ನಮಸ್ಕಾರ. ಏನು ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನಿಂದ ಬಂದ್ರೆ? ಇಲ್ಲ, ಮೇಷ್ಟ್ರ ಮನೆಯಿಂದ ಇಲ್ಲಿ ಬಂದೆ. ಏನಪ್ಪಾ ಕಾಮಿಡಿ ಮಾಡ್ತಿದ್ಯಾ? ಇನ್ನೇನ್ರಿ, ಫೋನ್ ಮಾಡಿ ದೋಸೆ ಆರ್ಡರ್ ಮಾಡಿದಿರ, ಕೈಯಲ್ಲಿ ಕವರ್ ಐತೆ ಗೊತ್ತಾಗಲ್ವಾ? ಅದಕ್ಕೆ ಎಂತದಕ್ಕಪ್ಪ ಈ ನಮ್ಮನೆ ಬೆಚ್ಚಾಗುದು? ದೋಸೆ ತಂದಿದ್ರಲ್ವಾ, ಕೊಟ್ಟು ಹೊರಡಿ. ಕೊಟ್ಟ ಮೇಲೆ ಇಲ್ಲಿರೋದಿದೆ ನಮ್ಮ ಅತ್ತೆ ಮನೆನಾ? ದುಡ್ಡು ಕೊಡಿ. ಅದಕ್ಕೇನಂತೆ ಅವ್ನು ಕೊಡ್ತಾನೆ, ತಗೊಂಡೋಗಪ್ಪ. ಸರ್ ದುಡ್ಡು ಕೊಡಿ. ಯಾವ ರೊಕ್ಕಪ್ಪ? ದೋಸೆ ಸರ್. ನಿನಗ್ ಫೋನ್ ಮಾಡಿ ದಾಸಿ ತರ ಕೇಳಿದವ್ರು ಯಾರು? MP ಅವರು. ಮತ್ ನನ್ನೇ ಕೇಳ್ತಿ, ಅವ್ರನ್ನ ಕೇಳಲ್ಲ. ಅಲ್ಲ ರೇಣುಕವ್ವ, ನಿನ್ ಗಂಡ ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತ ಬಿಲ್ಡಪ್ ಕೊಡ್ತಿದ್ದೆ. ಈಗ ನೋಡ್ತಿದ್ರೆ ತಾನ್ ತರ್ಸಿರೋ ದೋಸೆಗೆ ನನ್ ಕೈ ದುಡ್ಡು ಕೊಡ್ಸಿದಾನಲ್ಲ, ಸರಿನೇ? ಸರಿ ಅಂತೇಳಿ ಯಾವ ಬಾಯಿಂದ ಹೇಳ್ತಾರೆ ಸೈಮನ್ಸ್? ಅವರು ಸೋತಾಯ್ತು, ನಾನು ಗೆದ್ದಾಯ್ತು. 10,000 ರೂಪಾಯಿ ಪಿಂಗಿಸಿ. ನಾ ಇಷ್ಟು ಲಗುನ ಸೋಲ್ ಒಪ್ಕೊಳಂಗಿಲ್ರಿ. ಮತ್ತೆಂತ ಗೆದ್ದಿರಿ ಅಂತ ಒಪ್ಪಿಕೊಳ್ತೀರಾ? ಓಯ್ ನಂಜಲ್ದಿ, ತಾಜ್ ಮಹಲ್ ಅನ್ನು ಫೋಟೋದಲ್ಲಿ ತೋರಿಸಿದಾಗ ಪಾಪ ನಮ್ಮ ಯಜಮಾನ್ರು ನನ್ನ ಹೆಲ್ತ್ ಬಗ್ಗೆ ಕೇರ್ ತಗೊಳ್ತಾರೆ ಅಂತ ಹೇಳಿದಿ. ಈಗ ದೋಸೆ ತರಿಸಿ ಬೇರೆಯವ್ರ ಹತ್ರ ದುಡ್ಡು ಪಿಂಕಿಸಿದಾರಲ್ಲ, ಅದಕ್ಕೆಂತ ಹೇಳ್ತೀಯಾ? ಇದ್ದಾಗನೆ ದೋಸೆ ತರ್ಲಿಕ್ಕೆ ಫೋನ್ ಮಾಡಿದವ್ರು ಯಾರು? MP ಅವರು. ಅದಕ್ಕೆ ಅವ್ರು ರೊಕ್ಕ ಕೊಟ್ಟಾರು. ನಮ್ಮ ಯಜಮಾನ್ರು ಫೋನ್ ಮಾಡಿದ್ರ ಅವ್ರು ರೊಕ್ಕ ಕೊಡ್ತಿದ್ರು. ಅದಕ್ಕೆ ಇರ್ಬೋದು ಕಣವ. ಆ ಮರುಗುಳಿ ಪ್ಲಾನ್ ಮಾಡಿ ನನ್ನ ಕೈಲಿ ಫೋನ್ ಮಾಡ್ತಿದ್ದಾನೆ. ನೋಡೋ, ಸುಮ್ನೆ ಸೋಲ್ ಒಪ್ಕೊಂಡು ನನ್ನ ದುಡ್ಡನ್ನ ಮಡಗ್ಬಿಡು. ನೋಡ್ರಿ MP ಅವರ, ನಾ ಸೋಲ್ ಒಪ್ಕೊಳಂಗಿಲ್ರಿ. ನನಗೆ ಇನ್ನೊಂದು ಅವಕಾಶ ಕೊಡ್ರಿ. ಅದ್ರೊಳಗೆ ಏನಾರು ಸೋತ್ನಂದ್ರ ನಾ ಸೋಲ್ ಒಪ್ಕೋತನ್ರಿ.
ಪ್ಲೀಸ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಓಯ್ ಲಿಲಿಪುಟ್ಟ, ಯಾಕೋ ಏಗಸ್ರು ಬಿಟ್ಕೊಂಡು ಓಡ್ ಬಂದಲ್ಲ, ಏನಾಯ್ತು? ಎಲ್ಲ ನಿನ್ ಸಂಬಂಧ ಅದ್ ಹೇಳಿದ್ರೆ ತಪ್ಪಕತಿ. ತಪ್ಪಾಗಲ್ಲ, ಕಪಾಳಕ್ ನಾ ಬೀಳುತ್ತೆ. ಇದರಲ್ಲಿ ಬಿಡಕಿನ್ನಿ ಅಲ್ಲನ ಅವನು ಓಡಿ ಬಂದದ್ದು ಎಂತದಕ್ಕೆ ತಿಳಿ ಕೇಳುವ. ಹೊಟ್ಟೆ ಪಿಣ್ಯ ಬಿಂಬುಳಿ ರೇಣುಕರ್ ಮರ್ಯಾದೆ ಹರಾಜ ಹೋದು. ಮುಕುಂದ ಏನಾತ ಬರಬ್ಬರ್ ಹೋಗ್ಲು. ಬೀದಿ ನಾಯ ಬೀದಿ ಬಂದ್ ನೋಡ್ರಿ ಗೊತ್ತಾಕತಿ. ಮಹಾಜನಗಳ ನನ್ನ ಹೆಂಡತಿಗೆ ಬರಬಾರದ ಕಾಯಿಲೆ ಬಂದು 80 ವರ್ಷ ಬಾಳಿ ಬದುಕಬೇಕಾದಕ್ಕೆ ಇನ್ನು 8 ದಿನದಾಗ ಹಲಿಗೆ ಬಾರಿಸ್ಕೊಳಿಕತ್ತಾಳ. ನಾನೊಬ್ಬ ಸಾಧಾರಣ ಬಡ ನೌಕರ. ಆಕಿ ತಿಥಿ ಕಾರ್ಯ ಮಾಡಕ ನನ್ನ ಹತ್ರ ಅಷ್ಟೊಂದು ರೊಕ್ಕಿಲ್ಲ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಹೃದಯವಂತರು ಯಾರಾದ್ರೂ ಇದ್ರ ತಮ್ಮ ಕೈಲಾದ ಸಹಾಯ ಮಾಡ್ರಿ. ಹೃದಯವಂತರು ಯಾರಾದ್ರೂ ಇದ್ರೆ ತಮ್ಮ ಕೈಲಾದ ಸಹಾಯ ಮಾಡಿ. ಏನ್ ಮಾಡ್ಲಿಕ್ಕತ್ತೀರಿ? ಪ್ರಾಣಿ, ನೀ ಎದ್ದು ಬಂದು ಮಾತಾಡುವಷ್ಟು ಹುಷಾರಾದ್ಯಾ? ಮಾತಾಡದೆ ಇದ್ದವ್ರನ್ನು ಮಾತಾಡೋಗ್ ಮಾಡ್ತೀಯಲ್ಲ. ಅಲ್ಲ ಕಣೋ ಅಯೋಗ್ಯ, ಬೀದಿಲ್ ಕೂತ್ಕೊಂಡು ಹೆಂಡತಿ ತಿಥಿಗೋಸ್ಕರ ಭಿಕ್ಷೆ ಬಿಡ್ತಿದ್ಯಲ್ಲ, ಸರಿನೇ? ಮತ್ತಿನ್ನೇನ್ ಮಾಡ್ರಿ, ಬದುಕಿದ್ದಾಗಂತೂ ಈಕಿ ಆಸೆ ಈಡೇರಿಸ್ಲಿಕ್ಕೆ ಆಗ್ಲಿಲ್ಲ. ಸತ್ತ ಮೇಲೆ ಈಕಿ ತಿಥಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತಂಗ್ ಮಾಡೀನ್ರಿ. ಓ ಲಾಟಿನ್ ಅಲ್ಲ ನಮ್ಮರ್ಲ ಗ್ರ್ಯಾಂಡ್ ಆಗಿ ತಿಥಿ ಮಾಡ್ಲಿಕ್ಕೆ ಆಸೆ ಇದ್ದವನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡ್ಬೇಕು. ಅದನ್ನು ಬಿಟ್ಟು ಈ ನಮ್ಮನೆ ನಟ್ಟಿ ಮಾಡಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗ್ತದಲ್ಲ. ಯಪ್ಪ ಭೂತ, ನೀ ನಮ್ಮನೆ ತಿಥಿ ಮಾಡಿದ್ರೆ ಆ ಯಮ್ಮ ಆಗುದು ಭೂತವೇ. ಆದರೂ ನಾನು ನಾಪ ಮದತ್ತ ಬಿಡ್ಲೆ, ನನ್ನ ಕಡೆ ಅಷ್ಟಕ್ಕೊಂದು ರೊಕ್ಕಿದ್ರೆ ನಾ ಯಾಕೆ ಭಿಕ್ಷೆ ಬೇಡ್ತಿದ್ನಿ? ದುಡ್ಡಿಲ್ಲ ಅಂದಿದ್ರೆ ಸಾಲ ಮಾಡ್ಬೇಕಿತ್ತು. ಅದ್ಬಿಟ್ಟು ಯಾಕ್ರಿ ಭಿಕ್ಷೆ ಬೇಡ್ತಿದ್ದೀರಾ? ಕೇಳಿದಿದ್ರೆ ನಮ್ಮ ಎಂಪಿ ಅವ್ರು ದುಡ್ಡು ಕೊಡ್ತಿರ್ಲಿಲ್ವಾ? ಅದೇ ಮತ್ತೆ, ನಿಮ್ಮ ಕಡೆ ನಾ ರೊಕ್ಕ ಇಸ್ಕೊಂಡಿದ್ರ ನಿಮ್ಗೆ ಹೊಳೆ ಕೊಡ್ಲಿಲ್ಲ ಅಂದ್ರೆ ನೀವು ನನ್ ತಿಥಿ ಮಾಡ್ತಿದ್ರಿ. ಕೊಡದೆ ಇದ್ರೆ ಹಾಗೆ ಮಾಡ್ತಿದ್ದೆ ಬಿಡು. ಅದಕ್ಕ ನಿಮ್ ಹತ್ರ ರೊಕ್ಕ ಕೇಳಿಲ್ಲ. ಈಗ ನೋಡ್ರಿ, ಹೋಗಿ ಬರೋರೆಲ್ಲ 100, 200 ಹಾಕಿ ಹೋಗ್ಲಿಕ್ಕತ್ತಾರ. ಕೈಯಿಂದ ಹಾಕಿರೋರು 5 ರೂಪಾಯಿ ಕೊಯ್ನೇರೆ ಹಾಕೊಂಟಾರ. ಅವ್ರೇನಾರ ನನ್ನ ಹತ್ರ ವಾಪಸ್ ಕೇಳ್ತಾರನ್ರಿ? ಓಯ್ ಮೈಲಾರಣ್ಣ, ಇಷ್ಟು ವರ್ಷ ಮಾನ ಮರ್ಯಾದೆಯಿಂದ ಬದುಕಿದ ನಿಮ್ಗೆ ಈಗ ಅಮ್ಮ ತಾಯಿ ಅಂತ ನಟ್ಟಿ ಬುಡದಿಯ ಬೊಜ್ಜ ಮಾಡ್ಲಿಕ್ಕೆ ನಾಚಿಕೆ ಆಗುದಿಲ್ವಾ? ಇನ್ನು ಮನಸ್ಸಿಗೆ ಹಂಗ ಅನ್ಸಿರ್ಬೋದವ, ನನಗೇನ್ ಅನ್ಸಿಲ್ಲ. ರೊಕ್ಕ ಸಿಗ್ತದ ಅಂದ್ರೆ ನಿಮ್ಗೇನು ಅನ್ಸಂಗಿಲ್ರಿ, ಸುಮ್ಮನೆ ಮನೆಗೆ ನೋಡ್ರಿ. ನೋಡ ಪ್ರಾಣಿ, ಈಗ ನೀವು ಒದರಾಡಿ ಆಯಾಸ ಮಾಡ್ಕೊಳಕ್ ಹೋಗ್ಬೇಡ. ನೀವು ಹೋಗಿ ರೆಸ್ಟ್ ತಗೋ. ಇನ್ನು ಸ್ವಲ್ಪ ಹೊತ್ತು ಭಿಕ್ಷೆ ಬಿಡ್ಕೊಂಡ್ ಬರ್ತೀನಿ. ಬ್ಯಾಡ್ರಿ ಅಪ್ಪಿ ಅವ್ರ, ರೊಕ್ಕದ ವಿಷಯನಾಗ ನಮ್ಮ ಯಜಮಾನ್ರ ಪ್ರೀತಿ ನಂಬ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕಣವ ಹೇಳಿದ್ದು, ನಿನ್ ಗಂಡ ಮರಗುಳಿ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಟ್ಕೋಬೇಡ ಅಂತ. ರೀ ಟಿಪಿ ಅವ್ರ, ತಿಪ್ಪೇನಹಳ್ಳಿ ಪುಟ್ಟಸ್ವಾಮಿ ಅಲ್ಲ ಕಣಯ್ಯ, MP ಅಲಿಯಾಸ್ ಮರ್ಯಾದಾ ಪುರುಷೋತ್ತಮ. ಅವ್ರ ಬಿಡ್ರಿ. ಏನ್ರಿ ಅದು ಬಿಲ್ಡಪ್ ಅನ್ಲಿಕತ್ತೀರಿ? ಈಗ ಲಾಟಿನ್ ನಿನಗೊಂದು ಸರ್ಪ್ರೈಸ್ ಉಂಟಾ? ಸಂಗತಿ ಅಂತ ಗೊತ್ತುಂಟಾ? ಇಷ್ಟ ಆಯ್ತು. ಪ್ರಾಣಿ, ನೀ ತಾಜ್ ಮಹಲ್ ನೋಡೋ ಕನಸ್ ಕಂಡಿದ್ಯಾ? ಕನಸ್ ಕಂಡಿದ್ದೇರಿ, ಆದ್ರ ನೀವು ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ ನನಗೆ ಗೊತ್ತಾತ್ರಿ. ಹಂಗ ಅನ್ಬೇಡ ಪ್ರಾಣಿ, ನೀ ಕನಸ್ ಕಂಡಿದ್ ಗೊತ್ತಿಲ್ಲ ಅಂದ್ರು ತಾಜ್ ಮಹಲ್ ನೋಡಕ್ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಸ್ಕೊಂಡ್ ಬಂದಿನಿ. ನೀವು ಕರೆ ಹೇಳಿಕತ್ತೀರ? ನೋಡಿಲ್ಲಿ ರೇಣುಕಾ ಮೈಲಾರಿ ಅಂತದ. ಥ್ಯಾಂಕ್ಸ್ ರೀ ಮೈಲಾರಪ್ಪ. ಇದೇನ್ರಿ ಮೈಲಾರಪ್ಪನವ್ರೆ, ಮಳೆ ಬರ್ದೇ ಇದ್ರು ಕೊಳವೆ ಬಾವಿ ನೀರಿಗೆ ಮನೆಗಳು ಕೊಚ್ಕೊಂಡು ಹೋದೋರ್ ತರ ಶಾಕ್ ಕೊಟ್ರಲ್ಲ, ಇದೆಲ್ಲ ಹೇಗಾಯ್ತು? ಏ ಗುಳವ, ಇದ್ರ ರೊಕ್ಕ ಖರ್ಚು ಮಾಡಿ ತಂದದ್ದಲ್ಲ. ಎಲೆಕ್ಷನ್ ನಿಂತವ್ರು ನಮ್ಗೆ ಓಟ್ ಹಾಕ್ರಪ್ಪ ಅಂತ ಟಿಕೆಟ್ ಬುಕ್ ಮಾಡಿಸ್ಕೊಟ್ಟಾರ. ರೊಕ್ಕಿದ್ದವ್ರಿಗೆ ಓಟಿ, ದುಡ್ಡಿಗೆ ಓಟು, ಸೀರೆಗೆ ಓಟು, ಕೆಲಸಕ್ಕೆ ಓಟು, ಎಣ್ಣೆಗೆ ಓಟು, ಟಿವಿಗೆ ಓಟು, ಬಂಗಾರಕ್ಕೆ ಓಟು, ಇದೆಲ್ಲ ಬ್ಯಾಡ್ರಿ. ನಮ್ಮ ನಾಳೋ ರಾಜನ ನಾವು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡೋಣ್ರಿ. ಆಮಿಷಕ್ಕೊಳಗಾಗಿ ಓಟ್ ಹಾಕ್ತವ್ರ ಸ್ಥಿತಿ ಓಟ್ ಹಾಕಿಸ್ಕೊಂಡವ್ರಿಂದಾನೇ ಬರುತ್ತೆ ಇಂಥ ದುರ್ಗತಿ. ಅಲ್ವಾ